ಕನ್ನ ನನ್ನೊಡನೆ ಬಾ. ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಬೇಕು. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣ ಕುಲಹೀನನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುವುದೇ ಯೋಚಿಸಿ ನೋಡು. ಏನಿತಾದರೂ ನಾನು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಲ್ವಲ್ಲ ದೇವ. ಕಾರಣ ನೀನು ಸೂತನಲ್ಲ. ಮಾತೆ ನಿನ್ನವಳು ಕುಂತಿ ಪರವಾಗಿಲ್ಲ, ನಾನು ಕಲಿಯಲಿಲ್ಲ. ನಾವು ಒಂದೇ ಪ್ರಾಕ್ಟೀಸ್ ಗೆದ್ದಿದ್ದು. ದರೆಯ ಬೆಳಗುವ ರವಿಯ ಕರುಣದಿ, ದರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆಂದೆನಿಸಿ ಮರವೆ ರವಿಸುತ್ತ ಸುಕುಮಾರಮ ತೀರ ಸುಕುಮಾರಮ ತಲ್ಲಮಲ್ಲವೇ ಮನದ ಚಿಂತೆ ತೋರೆ ಕರ್ಣ ತಲಮಲವೇದನೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಸ್ಥಿತಿಯ ಪಡವೆ. ಹೌದು ಕರ್ಣ. ತಲಮಲವೇದನೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಸ್ಥಿತಿಯ ಪಡವೆ. ಕನತರವೆನಿಸಿದ ವೇದಿನಿಯಳು ನೀ ಗಣತರವೆನಿಸಿದ ಮೇದಿನಿಯಳು ನೀ ಮಹಾ ಮಹಿಮೆಯೆಂದೆನಿಸಿ ಮರೆಗೆ ರವಿಸುತ್ತ ಸುಕುಮಾರಮ ತೀರ ಸುಕುಮಾರಮ ಸುಕುಮಾರಮ ಸುಕುಮಾರಮ. ಕಾರಣ ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರ ಆಗಬೇಕು ಕರ್ಣ. ಕೃಷ್ಣ, ನೀನು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿ ತೋರುತ್ತಿರುವುದಲ್ಲ. ಸೂರ್ಯನು ನನ್ನ ಜನಕನೇ. ಹೌದು. ವೀರ ಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರ. ಮರೆತಿದ್ದೇನೆ, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಇಲ್ಲ ಕರ್ಣ, ಕೇಳು ನನ್ನ ಮತ್ತನ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿದೆ ದೇವ? ಕೇಳು ಕರ್ಣ. ಪಾಂಡವ ಪಾಂಡುಕುವರರ ಹೇಳುತ್ತಾ ನೀನು ದರೆಯನ್ನು ಕೋರೆ ಧರ್ಮದೊಳ್ಳಿರತ ದರೆಯನ್ನು ಕೋರೆ ಧರ್ಮದೊಳ್ಳಿರತ ಅನುಜರ ಸೇರೈ ಕರುಣವ ತೋರೈ. ಕರ್ಣ ಪರಮಾತ್ಮ, ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ಸುರಚಿರ ಶರದರ ಶರಣರ ಪೊರೆವನೆ. ಕರ್ಣ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುವಿ. ದಾನ ಶೂರನಿ ನಾಂದಿತ ಬಿರುದ
ನಾಂದಿತ ವಿರೋಧ ಮೆರಚೀಗ ನಿಜ ವರಗುಣಶೀಲ ಮೆರಚೀಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಮಾತ್ಮನ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರವಣೆ ಸುರಚಿರ ಶರದರ ಶರಣರ ಪೊರವಣೆ ಮಾತನು ಪ್ರೇಮದಿ ಆಲಿಸುವೀರ 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 ಕರ್ಣ ಕೇಳು, ಹಿಂದೆ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿ ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಳು. ಕೃಷ್ಣ ಅದು ಬಾಲೋಚಿತವಾಗಿ ಬುದ್ಧಿ ಚಪ್ಪಲಿದ್ದಿಂದಾಗಿ ಫಲಿಸುವುದೋ ಇಲ್ಲವೆಂದು ಪರೀಕ್ಷಿಸಲು ಮೊದಲನೆಯದಾಗಿ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಕೃಷ್ಣ ಆಗ ಆಕೆ ಲೋಕಪಾದಕ್ಕೆ ಎದುರಿ ನಿನ್ನನ್ನು ಗಂಗಾನದಲ್ಲಿ ತಿಳಿಬಿಟ್ಟಳು. ಕರ್ಣ, ಈಗಲೂ ಕುಂತಿದೇವಿ ನಿನ್ನ ತಾಯಿ, ಈಗಲೂ ನನ್ನ ಸಂಗಡ ಪಾಂಡವರನ್ನು ಕೌರವರು ನಿನ್ನ ಪಾದಗಳ ಮೇಲೆ ಕೆಡುವನು. ಅವರಿಂದಲೂ ಸಾಮಂತ ರಾಜರನ್ನು ಓಲೈಸಿಕೊಳ್ಳುತ್ತಾ ದಿವ್ಯರತ್ನ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ. ದೇವಾ ಶೋಧನೆ ಏನಿದು ವಿದಿಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆ ಏನಿದು ವಿದಿಶಾಪ ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲ್ಲಿ ಬಂದೆ. ಇಂದು ವದನ ಅಪನಿಂದೆಯಲ್ಲಿ ಬಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ವಿದಿಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆ ಏನಿದು ವಿದಿಶಾಪ ಪರಮಾತ್ಮ ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ಧಯವರಿತು ಕೃಷ್ಣ ಕೃಷ್ಣ ಪರಮಾತ್ಮ ಜನ್ಮ ರಹಸ್ಯದ ಅಂತರ್ಯವರಿತು ಜನ್ಮದಾತೆಯ ನಿರ್ಧಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ವಾಸುದೇವ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿದಿಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ
ತಲೆಯೇರಿದು ವಿಧಿಶಾಪ ವಿಧಿಶಾಪ. ಕೃಷ್ಣ, ಕರ್ಣ, ನೀವು ಹೇಳುವ ಮಾತುಗಳು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಎಳಸುತ್ತಲೇ ಇರುವರಲ್ಲ. ನಾನಿಂಥವನೆಂಬ ವಿಚಾರವೂ ಅವರಿಗೆ ತಿಳಿಯದೇ ಇದೆವಾ? ತಿಳಿಯದು ಕರ್ಣ, ನೀನು ಇಂಥವನೆಂಬ ವಿಚಾರವು ಇದುವರೆಗೂ ಯಾರಿಗೂ ತಿಳಿಯದು. ಆದರೆ ನಿನ್ನ ಎತ್ತ ತಾಯ್ದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವಾ, ಈ ಕರ್ಣನ ಯಾರು, ಈ ಕರ್ಣನ ಯಾರು ಎಂದು ಪದೇ ಪದೇ ಕೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವನು. ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು, ನಾನು ಇನ್ನು ಬರಲಿ. ಆಗಬಹುದು ವಾಸುದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು 10 ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ನನಗೆ ಪರಮ ವೈರಿ ಎನಿಸಿದ ಅರ್ಜುನ, ಅವನು ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಬಂಧು ವರ್ಗದವರು ಯಾರೆಂದು ತಿಳಿಯೇ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಾ? ಕೊಲಲೆ ಪಾಂಡುಕುಮಾರರಂ ಕೊಲಲೆ, ಕೊಲಲೆ ಪಾಂಡುಕುಮಾರರಂ ಕೊಲ್ಲಲೆ. புறதோள் தம்மந்திரம் நாம் கொல்லலே. கொலதாம் ಬಿಟ್ಟೊಡೆ, ಕೊಲದೆ நாம் ಬಿಟ್ಟೊಡೆ ಕೌರವೇ. ಈ ಧರೆಯೊಳ್ ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನರುಂಡವಂ ಥರಿದು, ಚಲದಿಂ ಪಾರ್ಥನರುಂಡವಂ ಥರಿದು ಮಸ್ವಾಮಿಗೆ ಮಮತಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಗನಾಂ ತುತ್ತಾಗದೆ. ಸಾಯಲೇ ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಅರೆಯಲಾಗದೆ
ಕರೆಯಲಾರದ ಘೋರಸಲ್ ದೇಹದಾಬ್ದಿಗಳ್ ಮುಳುಗಿಗೆ ಕರೆಯಲಾರದ ಘೋರಸಲ್ ದೇಹದಾಬ್ದಿಗಳ್ ಮುಳುಗಿಗೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ನೀಗಿಸೋದನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪಲಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪಲಿ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ನಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ಕರ್ಣ ಕುಮಾರ್ ಯಾರದು ನನ್ನ ಏಕಾಗ್ರೆಯನ್ನು ಭಂಗಪಡಿಸಿದ ನೀನಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯೋ ನಾನು. ಈ ನಿರ್ಭಾಗ್ಯಳನ್ನು ಕುಂತಿಯೇ ನೋಡು ಕಂದ, ಕುಂತಿಯೇ ನೋಡು. ಕುಂತಿ ನನ್ನ ಹೆತ್ತ ತಾಯಿ? ಹೌದು ಕಂದ. ಅಮ್ಮ ಅಮ್ಮ ನೀನೇ ಎನ್ನ ಹಡೆದ ಮಾತೆಯೋ ಅಮ್ಮ. ಯೋಳೇಕೆ ದೂಡಿದೆ ಮಾತೆಯೇ ಮಮತೆ ನದಿಯೊಳೇಕೆ ದೂಡಿದೆ ಮಾತೆಯೇ ಮಮತೆ ನದಿಯೊಳೇಕೆ ದೂಡಿದೆ ಅಮ್ಮ. ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಗೈಯನು ಅಮ್ಮ. ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಗೈಯನು ಕಂದ ನೆನೆಸಿ ಹಾಡು ನಿನಗೆ ಅಮ್ಮ. ಕಂದ ನೆನೆಸಿ ಹಾಡು ನಿನಗೆ ನಾನು ಗೈದ ಪರಾಧವೇನು ನಾನು ಗೈದ ಪರಾಧವೇನು ನದಿಯೊಳೇಕೆ ದೂಡಿದೆ ಮಾತೆಯೇ ಮಮತೆ ನದಿಯೊಳೇಕೆ ದೂಡಿದೆ ಅಮ್ಮ.
ಬಾಲ್ಯದಿಂದಲೂ ಬೆಳೆದೆನು ಅಮ್ಮ. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಬೆಳೆದೆನು ಸೂತನೆಂಬ ನಿಂದನೆಯಳು ನೊಂದು ಬಾಳ ಕಳೆದೆನು ಅಮ್ಮ. ಸೂತನೆಂಬ ನಿಂದನೆಯಳು ನೊಂದು ಬಾಳ ಕಳೆದೆನು ಹಡೆದ ಜನನಿ ಜನಕನಾರೋ ಎಂದು ಕಂಬನಿಗೆರೆದೆನು ಅಮ್ಮ. ಹಡೆದ ಜನನಿ ಜನಕನಾರೋ ಎಂದು ಕಂಬನಿಗೆರೆದೆನು ಅಮ್ಮ. ನದಿಯೊಳಗೆ ದೂಡಿದೆ ಮಾತೆಯೇ ಮಮತೆ ನದಿಯೊಳಗೆ ದೂಡಿದೆ ಅಮ್ಮ ಜನನಿ ಅಮ್ಮ. ಕೀರ್ತಿಶಾಲಿಯೇ ಆಗು ಕಂದ. ಕೀರ್ತಿ ಎಲ್ಲಿಂದ ಬರಬೇಕು ತಾಯಿ ಕೀರ್ತಿ? ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟು ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಲ್ಲಿ ಈ ಪ್ರಪಂಚವೇ ನನ್ನನ್ನು ಸೋತ ನೀಚ ಹೀನ ಕುಲದವರೆಂದು ಹೇಳಿಸುತ್ತಿರುವಾಗ ಅಮ್ಮ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕ ತಾಯಿ ಸುಮ್ಮನಾದೆ. ಹೋಗಲಿ ಬಿಡು, ಹೋಗಲಿ ಬಿಡು. ನೀನು ನನ್ನನ್ನು ಹೆತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆ ಅಮ್ಮ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಯಾವ ರೀತಿ ತೀರಿಸಲಿ ತಾಯಿ, ಯಾವ ರೀತಿ ತೀರಿಸಲಿ?
ಮುನಿ ಮಂತ್ರದಿಂದ ಹಡೆದೆನು ನಿನ್ನ ಲೋಕ ಪವಾರನೆ ಜಲಕ್ಕೆಸೆದೆನು ನಾ ಲೋಕ ಪವಾರನೆ ಜಲಕ್ಕೆಸೆದೆನು ನಾ ಕಣ್ಣೀರಿನ ಆರಾಧನೆ ಈ ಜೀವನ ಕಣ್ಣೀರಿನ ಆರಾಧನೆ ಜೀವನ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕಂದ ಬಾಲ ನಿನ್ನ ತಾಯಿ ನಾನೇನೆಯ ಈ ಜೀವ ನಿನ್ನದೇ ಕಂದ ಕುವರ ಕುಮಾರ, ನೀನು ಹೀಗೆಲ್ಲ ಮಾತನಾಡೋದಕ್ಕಂದು ಮೊದಲೇ ನೊಂದಿರು ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇವಿತಿದೆ ಕಂದ, ಶೂಲದಂತೆ ಇವಿತಿದೆ ಕಂದ. ಅಮ್ಮ, ಕುಮಾರ, ನೀನು ಇದುವರೆಗೆ ಜೀವಿಸಿದೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣನು ತಿಳಿಸಿದನು. ನೀನು ಬಾಲ್ಯದಲ್ಲಿ ಅದೆಷ್ಟು ಕಷ್ಟಗಳನ್ನು ಅನುಭವಿಸಿದೆ, ಅದೆಷ್ಟು ದುಃಖಗಳನ್ನು ಅನುಭವಿಸಿದೆವು ನಾ ಕಾಣಲಿಲ್ಲ ಕಂದ. ಈ ಪಾಪಿ ತಾಯಿಯನ್ನು ಮನ್ನಿಸು ಮಗನೇ, ಇದು ಮನ್ನಿಸು. ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತ ಶಾಲೆಗಳು. ಈ ಪಾಪಿಗೆ ಅಂತಹ ಭಾಗ್ಯವು ಎಲ್ಲಿಂದ ಲಭಿಸಬೇಕು ತಾಯಿ, ಎಲ್ಲಿಂದ ಲಭಿಸಬೇಕು? ಕುಮಾರ, ಆಗಿದ್ದು ಹಾಗೆ ಹೋಯ್ತು ಕಂದ. ಈಗಲಾದರೂ ನಿನ್ನ ಸಹೋದರನೇ ಸೇರು ಬಾ ಮಗನೇ. ಅಮ್ಮ, ಆ ಕೌರವರನ್ನೇ ಮಾತ್ರ ಸೇರಬೇಡ. ಇದು ಸೌಭಾತೃದಾನ ಮಾಡು ಕಂದ, ಸೌಭಾತೃದಾನ ಮಾಡು. ಇದೊಂದು ಮಾತನ್ನು ಬಿಟ್ಟು ಬೇರೇನು ಬೇಕಾದರೂ ಕೇಳುತ್ತಾಯಿ ನಡೆಸು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ನಾನು ನಿನ್ನ ಹೆತ್ತ ತಾಯಿಯಲ್ಲವೇ ಮಗನೇ. ಇದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡ್ತೀರನು ಕಂದ, ಭಿಕ್ಷೆಯನ್ನು ಬೇಡ್ತೀರನು. ಪಾಂಡವರನ್ನೇ ವೈರವನ್ನು ಕಳೆ ಮಗನೇ, ವೈರವನ್ನು ಕಳೆ. ಅಮ್ಮ, ನೀನು ವೀರ ಮಾತೆ, ಕುಮಾರ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳರು. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ಇಂತಹ ನೀಚನೆಂದು ಅಪಮಾನದಿಂದ ಶಪಿಸದೆ ಹೇಳಿ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ಕುಮಾರ, ನಿಜ ಕಂದ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ ಮಗನೇ. ನೀವು ಆರು ಜನ ಸೇರಿ ರಾಜ್ಯಭಾರ ಮಾಡೋದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಮಗನೇ. ಇದರಲ್ಲಿ ನನ್ನ ಅಪರಾಧವೇನಿದೆ ತಾಯಿ? ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀ ಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿರುವುದು? ಬಿಡು ನಿನ್ನ ವ್ಯಥೆಯನ್ನು. ವ್ಯಥೆ ಕುಮಾರ, ಲೋಕೈಕ ವೀರನಾದ ನೀನು ಹಾಗೂ ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನೇ ಸಾಧಿಸುತ್ತಿರುವಾಗ ಹೆತ್ತ
ತಾಯಿಯಾದ ನಾನು ಚಿಂತಿಸದೆ ಹೇಗೆ ಇರಲಿ ಕಂದ, ಹೇಗೆ ಇರಲಿ? ಕುಮಾರ, ಹೋಗಲಿ ಮಗನೇ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ, ಅಮ್ಮ, ಪರಾನ್ಮುಖನಾಗು. ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗೆ ಹಾಗೆ ಮಾಡಿ ಉಳಿದದ್ದು ದೈವೈಚ್ಛೆ ಇದ್ದಂತಾಗಲಿ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮಮತೆಯಿಂದ ಸಾಕಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿನಲ್ಲವೇ? ತನ್ನ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ನಾನು ಪರೋನ್ಮುಖನಾಗಲಾರನಮ್ಮ. ಹೋಗಲಿ ಬಿಡು ಕಂದ. ಕುಮಾರ, ನಾಳಿನ ಯುದ್ಧರಂಗದಲ್ಲಿ ನನ್ನ ಮಕ್ಕಳಾದ ಅದೇ ಪಾಂಡವರು, ನಿನ್ನ ಸಹೋದರರು, ಅವರನ್ನು ಕೊಲ್ಲಬೇಡ ಕಂದ, ಕೊಲ್ಲಬೇಡ. ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವನು, ಆದರೆ ಆ ನನ್ನ ಪರಮವೀರಿಯಾದ ಅರ್ಜುನನು ಮಾತ್ರ. ಹೌದು ತಾಯಿ. ನಿನಗೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ ಬೇಕೆ ಕಂದ, ಇಷ್ಟೊಂದು ದ್ವೇಷ ಬೇಕೆ? ಆತನೊಡನೆ ಯುದ್ಧ ಮಾಡುವುದನ್ನು ನಾನು ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಅಮ್ಮ, ಅರ್ಜುನನಿಂದ ನಾನೇ ಮೃತನಾದರೂ, ನನ್ನಿಂದ ಒಂದು ವೇಳೆ ಅರ್ಜುನನೇ ಮೃತನಾದರೂ ನಿನಗೆ 5 ಜನ ಪುತ್ರರು. ದೇವರು ಬಿಡು ನಿನ್ನ ವ್ಯಥೆಯನ್ನು. ಕುಮಾರ, ಹೋಗಲಿ ಕಂದ. ನಿನಗೆ ಹೆಚ್ಚಿಗೆ ಹೇಳಿ ನಾನು ತೊಂದರೆ ಪಡಿಸಲಾರೆ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಮಗನೇ. ಅದೇನು ಹೇಳ್ತಾಯಿ? ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿದಂತಾಗಲಿ. ಸತ್ಯವಾಗಿ ನಡೆಸಿಕೊಡುವೆ. ಅಮ್ಮ, ನೀ ಹೆತ್ತ ಮಗನ ಮೇಲೆ ನಿನಗೆ ಸಂದೇಹವೇ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ, ಧರ್ಮಜನಾಣೆ, ನಿನ್ನೆ ಪಾದ ಕಮಲದಾಣೆ ಜನನಿ. ದೊಡ್ಡ ಬಾಣವನ್ನು ತೊಡಗಿದ ನನದಿ ಕಟ್ಟೆ ಕಡೆಯ ತನಕ ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಿ. ಹೆತ್ತ ತಾಯದವರಿಗೆ ಅದೇ ತಾನೇ ಸಂತೋಷ. ಕಂದ, ನಾಳಿನ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ.
ಎಂತಹ ಮಾತನ್ನು ಕೇಳಿದೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ವಿದುರನು ಅವನ ದುರದೃಷ್ಟಕ್ಕೆ ಸರಿಯಾಗಿ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಹಾಳು ಮಾಡಿದನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದು ದೈವ ಪ್ರಪಂಚ ಎಲ್ಲವೂ ನನ್ನನ್ನು ಸಂಚು ಮಾಡುತ್ತಿರು. ಮಾಡಲಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದದ್ದು ದೈವ ಇಚ್ಛೆದ್ದಂತಾಗಲಿ. ಅಮ್ಮ, ಶ್ರೀಕೃಷ್ಣ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ನೀ ಹೆತ್ತ ಮಗನ ಮೇಲೆ ನಿನಗೆ ಸಂದೇಹವೇ ತಾಯಿ. ಎತ್ತ ಕರುಳಿನ ಬಾಧೆಯನು ನಾ ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲು ಕಟ್ಟ ಕಡೆಯೊಳ್ ಕರ್ಮಧಾಮಿಗೆ ಕಾಲಿಡಲೊಲ್ಲೇ ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೇ ಜನನೀ ಸಂದೇಹವ ಬಿಡು ಈ ಕನ್ನನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು. ತೊಡುವುದಿಲ್ಲ ನಾಮ ಬಾಣದ ಗುರಿಯು ತೊಡುವುದಿಲ್ಲ ನಾಮ ಮುಗಿಲ ಹಿಡಿದು ಬರಲಿ ಈ ಧರೆಯ ಬಿಳಿದು ನಿನಗೆ. ಅಮ್ಮ, ಮುಗಿಲ ಹಿಡಿದು ಬರಲಿ ಈ ಧರೆಯ ಬಿರಿದು ನಿನಗೆ. ಈ ಕಾಣ ತಪ್ಪೆ ನಮ್ಮ ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಕುಮಾರ, ನಿನ್ನ ಸಂದೇಹವನ್ನು ಬಿಟ್ಟು ಸಂತೋಷವಾಗಿ ಹೋಗಿ ಬಾ ತಾಯಿ, ಹೋಗಿ ಬಾ. ಆಗಲಿ ಕಂದ. ಅಮ್ಮ, ಕುಮಾರ, ಅಮ್ಮ, ಕಂದ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸುವೆಯಾ ತಾಯಿ? ಕುಮಾರ, ಅದೇನೆಂದು ಹೇಳು ಮಗನೇ. ಶ್ರೀಕೃಷ್ಣನ ಪಾದದಾಣೆಯಾಗಿ ನಿನ್ನ ಮಾತನ್ನು ನಡೆಸಿಕೊಡುವೆನು. ಈ ಯುದ್ಧವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ದಯಮಾಡಿ ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕುಮಾರ, ದೈವವಶಾತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾಡಿಗಳನ್ನು ಮಾಡಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುವೆನಮ್ಮ. ಅಯ್ಯೋ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲೇ. ಅಮ್ಮ, ಮಗವನು
ಬಗೆಯಲ್ಲಿ ನೊಂದು ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ದೈವಾನುಕೂಲವಿಲ್ಲದಿದ್ದ ಮಾನವನು ಈ ಪ್ರಪಂಚದಲ್ಲಿ ಬದುಕಿದ್ದು ಪ್ರಯೋಜನವಿಲ್ಲ. ಹೇ ವಿಧಿ, ನಿನ್ನ ಲೀಲೆಯೂ ಅಗಣಿತವಾದುದು. ಹರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ಹರಿಯನ ಸಾಧ್ಯವೋ ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ ಹರಿಯನ ಸಾಧ್ಯವೋ ದೈವವೇ ಮಾನವರಾಗಿ ಜನಿಸಿರುವವರು ಯಾರಾದರೂ ಸಿದ್ಧಿಯಾಗಿಗರೇ ಮಾನವರಾಗಿ ಜನಿಸಿರುವವರು ಯಾರಾದರೂ ಸಿದ್ಧಿಯಾಗಿಗರೇ ಹೋಗಬಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಹಾಡಿಸಿ ನಮ್ಮನು ನೀ ನೋಡಿ ನಗಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ ಹರಿಯಲ ಸಾಧ್ಯವೋ ಶ್ರೀಹರಿ ಶ್ರೀಹರಿ ಶ್ರೀಹರಿ